ಈ ವಿಡಿಯೋದಾಗ ಏನಿರ್ತಪ್ಪ ಅಂದ್ರೆ ನನಗೊಂದು ಸಣ್ಣ ಸಮಸ್ಯೆ ಆಗ್ಯದ ರೀ, ಒಂದು 5-6 ದಿನದಿಂದ. ಅದು ಭಾಳ ಕಾಡಾಕತ್ತೈತಿ ರೀ. ಅದು ಕ್ಲಿಯರ್ ಮಾಡ್ಕೊಳಕ್ಕೆ ಹೊಂಟೀನಿ ರೀ. ನಾ ಎಲ್ಲಿ ಹೋಗ್ತೀನಿ, ಏನು ಮಾಡ್ತೀನಿ, ವಿಡಿಯೋ ಪೂರ್ತಿಯಾಗಿ ನೋಡಿರಿ. ಇದು ಕೋರಲ್ ಡೆಂಟಲ್ ಕೇರ್ ಅಂತ ಹೇಳ್ರಿ. ನಾನು ಈಗ ಹಲ್ಲಿನ ದವಾಖಾನೆ ಬಂದೀನಿ ರೀ. ನನಗಿಲ್ಲಿ ಹಲ್ಲ ಒಂದು 4 ದಿನದಿಂದ ಸಮಸ್ಯೆ ಇತ್ತು. ಇದು ಸ್ವಲ್ಪ ಕ್ಲಿಯರ್ ಮಾಡ್ಕೊಳಕ್ಕೆ ನಮ್ಮ ಪರಿಚಯ ಡಾಕ್ಟರ್ ಕಡೆ ಬಂದೀನಿ ರೀ. ಭಯ ಭಾಳ ಆಗತ್ತದ, ಬಟ್ ಮನಸ್ಸು ಗಟ್ಟಿ ಇಟ್ಕೊಂತ ಮನೆಯಾಗ ಹೇಳಿ ಕಳಿಸ್ಯಾರಿ. ಅಂತೂ ನಾನು ಪಾಳೆ ಬಂತು ರೀ. ಪಾಳೆ ಬಂದ ತಕ್ಷಣ ಒಳಗಡೆ ಹೋದೆ ರೀ. ನೋಡ್ರಿ ಇಲ್ಲೆಲ್ಲ ಮೇಡಮರು ಇನ್ನೇನು ಕೆಲವು ಕ್ಷಣಗಳಲ್ಲಿ ಬರ್ತಾರೆ. ಅದಕ್ಕಿಂತ ಮುಂಚೆ ಸ್ವಲ್ಪ ದವಾಖಾನೆ ಏನೇನು ಅದಂತೇಳಿ ನಿಮಗೆ ತೋರ್ಸಾಕತ್ತೀನಿ. ಫುಲ್ ಸ್ಪೆಷಲಿಸ್ಟ್ ಆಸ್ಪತ್ರೆ ಅಂತ ಹೇಳ್ಬೋದು ರೀ ಇದು. ನೋಡ್ರೆಲ್ಲ ಎಷ್ಟು ಕ್ಲೀನ್ ಮೇಂಟೈನ್ ಮಾಡ್ಯಾರ ಮೇಡಮರು. ಭಾಳ ಖುಷಿ ಆಯ್ತು ನನಗೆ ಈ ದವಾಖಾನೆ ಬಂದಿದ್ದಕ್ಕೆ. ಒಬ್ಬರು ಸಜೆಷನ್ ಮಾಡಿದ್ರಿ ಇಂತ ಅಲ್ಲಿ ಹೋಗು, ನಿಂಗೆ ಚಲೋ ಆಗುತ್ತೆ ಅಂತೇಳಿ. ನೋಡಿ ಡಾಕ್ಟ್ರ್ ಬಂದಾರ. ನನಗೆ ಏನಾಗ್ಯದ ಸಮಸ್ಯೆ, ಏನು ಸುದ್ದಿ, ಏನು ಮಾಡಬೇಕು ಅಂತೇಳಿ ಭಾಳ ಕ್ಲಿಯರಾಗಿ ಹೇಳ್ತಾರೆ. ಅಂದ್ರೆ ಧೈರ್ಯ ತುಂಬ್ತಾರೆ ನೀವು ಅಲ್ಲಿ ಹೋಗಿತ್ತ ಮುಂಚೆ. ಅಂದ್ರೆ ಮೇಡಮ್ ಹತ್ರ ಗೊತ್ತಾಗುತ್ತೆ. ಅಂತೂ ನಾನು ತಂದು ಈಗ ಒಗೆದು ಬಿಟ್ರೆ ಒಂದು ಬೆಡ್ ಮೇಲೆ. ಮೇಡಮ್ ಅವ್ರಿಗೆ ಹೇಳಾಕತ್ತಿದ್ದೆ, ನಾನು ಸ್ವಲ್ಪ ಭಾಳ ಅನಿಸ್ತೀನಿ ರೀ ಮೇಡಮ್ರ, ಸ್ವಲ್ಪ ನಿಧಾನವಾಗಿ ಮಾಡಿರಿ, ನನಗೆ ಇಂಜೆಕ್ಷನ್ ಏನೇ ಮಾಡಿದ್ರು ಅಂತ ಹೇಳ್ತಿದ್ದೆ. ಅವರು ಏನಾಗಲ್ಲಪ್ಪ, ಏನಾಗಲ್ಲ ತಗೋ, ನಾ ಇದ್ದೀನಿ ಅಂತ ಹೇಳು. ಅವ್ರು ಖುಷಿಯಿಂದ ನಕ್ಕೋತೆ ಹೇಳಿದ್ರು. ಅಂದ್ರೆ ನಾವು ಇದು ಕಡೆ ಸ್ವಲ್ಪ ನಗು ಇರ್ಬೇಕಲ್ರಿ, ಹಂಗಾಗಿ ಸ್ವಲ್ಪ ನಕ್ಕೋತೆ ಹೇಳ್ತಿದ್ದೆ. ಅವರು ನಗ್ತಿದ್ರು. ನಾವು ಊಟದಾಗ ಇಟ್ಟು ಕಾಳಜಿ ಮಾಡಿಲ್ಲ ನಮ್ಮ ಮನೆಯಾಗ. ಅಲ್ಲಿಗೆ ಒಂದು ಪ್ರಾಬ್ಲಮ್ ಆಗಿದೆ. ಅದು ಏನಾಗ್ಯದ ಅಂತೇಳಿ ನಮ್ಮ ದಿಶಾ ಮೇಡಮ್ ಅವ್ರು ಹೇಳ್ತಾರೆ. ಇವರು ಅಲ್ಲಿನ ಸ್ಪೆಷಲಿಸ್ಟ್ ಡಾಕ್ಟರ್ ರೀ. ಪಾಟೀಲ್ ಪ್ಲಾನೆಟ್ ಮೇಲೆ ಇದು ಏನು 2nd ಫ್ಲೋರ್ 2ನೇ ಫ್ಲೋರ್ ಮೇಲೆ ಅದ್ರಿ ದವಾಖಾನೆ. ದಯವಿಟ್ಟು ಮೇಡಮ್ ಅವ್ರ ಕಡೆ ನನಗೆ ಏನು ಸಮಸ್ಯೆ ತಿಳ್ಕೊರಿ. ನನ್ನ ಸಮಸ್ಯೆ ನಿಮಗೂ ಇರುತ್ತೆ. ದಯವಿಟ್ಟು ನನಗೆ ಏನು ಪ್ರಾಬ್ಲಮ್ ಆಗಿದೆ ಹೇಳಿ ಸರ್. ಏನಿಲ್ಲ, ನಿಮಗೆ ಕಡೆ ಹಲ್ಲಿದೆ ಅಲ್ಲ, ದವಡೆ ಹಲ್ಲು, ದವಡೆ ಹಲ್ಲು, ವಿಸ್ಟಮ್ ಟೀತ್ ಅಂತ ಹೇಳ್ತೀವಿ ನಾವು, ಅಕ್ಕದ ಹಲ್ಲು ಅಂತ ಹೇಳ್ತೀವಿ. ಅದರಲ್ಲಿ ಹುಳ್ಕಾಗ್ಬಿಟ್ಟಿದೆ ನಿಮ್ಗೆ. ಆಯ್ತಾ? ಇವಾಗ ಏನಿಲ್ಲ, ಅದನ್ನ ಟ್ರೀಟ್ಮೆಂಟ್ ಹಲ್ಲು ತೆಗಿಯೋದು ಅಷ್ಟೇ. ಅದಕ್ಕೆ ತೊಗಿತಾರೆ ಅಂದ್ರೆ ಬೇರೆ ಹಲ್ಲು ಹಾಕ್ತಾರೆ. ದವಡೆ ಹಲ್ಲಿಗೆ ಏನು ಅಗತ್ಯ ಇಲ್ಲ, ಬೇರೆ ಹಲ್ಲು ಹಾಕ್ತಾರೆ. ಅದು ಕಡೆ ಹಲ್ಲಲ್ವಾ? ಕಡೆ ನಿಮ್ಗೆ ನಾರ್ಮಲ್ ಕಡೆ ದವಡೆ ಹಲ್ಲು ಇರುತ್ತೆ, ಅದು ನಡೆಯುತ್ತೆ. ಅದರಲ್ಲೇ ತಿನ್ನೋದು ನೀವು. ಈಗ ಯೂಸ್ ಏನಿಲ್ಲ ನಿಮ್ಗೆ. ಅದು ನಿಮ್ಗೆ ಇದ್ರೆ ಕಷ್ಟನೇ ಜಾಸ್ತಿ. ಸೊ ಅದನ್ನ ನೀಟಾಗಿ ಬ್ರಷ್ ಮಾಡಕ್ ಆಗಲ್ಲ, ಹುಳ್ಕಾಗುತ್ತೆ, ಅವತ್ತು ಸಮಸ್ಯೆನೇ ಕೂಡ ಜಾಸ್ತಿ. ಇವಾಗ ನಾವು ತೆಗ್ತೀವಿ ಅಷ್ಟೇ. ಈಗ ಹಲ್ಲು ಕಿತ್ತ ತಕ್ಷಣ ಏನು ಪ್ರಾಬ್ಲಮ್ ಆಗ್ತಾವಂತ ಏನಾಗಲ್ಲ, ಎಲ್ಲದಕ್ಕೂ ಮೆಡಿಸಿನ್ ಕೊಡ್ತೀವಿ, ಎಲ್ಲ ಕವರ್ ಆಗುತ್ತೆ. ಓಕೆ, ಈಗ ನಾನು ಹಲ್ಲು ಕಿತ್ತಾರೆ ಇವರು, ಬಟ್ ನನಗೆ ಭಯ ಭಾಳ ಆಗ್ತದೆ. ದಯವಿಟ್ಟು ಇಂಜೆಕ್ಷನ್ ಇದ್ರೆ ಸಣ್ಣ ಚುಚ್ಚರಿ. ಕೇಳಿದ್ರಲ್ಲ ನನಗೇನು ಸಮಸ್ಯೆ ಇದೆ ಅಂತೇಳಿ. ಏನಿಲ್ಲರಿ, ಸ್ವಲ್ಪ ಸಮಸ್ಯೆ ಆಗ್ಯದ್ರಿ, ಹಲ್ಲು ಕಿತ್ತು ಒಗಿತೀನಿ ಅಂತ ಹೇಳ್ಯಾರಿ ಮೇಡಮರು. ಅಂತೂ ಲೈಟ್ ಬಿಟ್ಟು ಚೆಕ್ ಮಾಡತ್ತಾರ. ಒಂದು ಸಣ್ಣ ಇಂಜೆಕ್ಷನ್ ಮಾಡ್ತಾರೆ ಸ್ಟಾರ್ಟಿಂಗ್. ಅಂದ್ರೆ ಹಲ್ಲು ಕಿತ್ತ ಟೈಮ್ದಾಗ ನೋವು ಆಗ್ಬಾರ್ದು ಅಂತೇಳಿ ಇಂಜೆಕ್ಷನ್ ಭಾಳ ಬ್ಯಾನ್ ಆಗುತ್ತೆ ಅಂತ ಮಾಡಿದೆ. ನಿಜ ಹೇಳ್ತೀನಿ ರೀ, ನನಗೇನು ನೋವು ಆಗಲಿಲ್ಲ. ಒಂಚೂರು ಸ್ವಲ್ಪ ಲೈಟಾಗಿ ನೋವು ಐತೆ ರೀ, ಅದು ಹೇಳ್ಕೊಳಕ್ಕಾಗಲ್ಲ ರೀ. ಅಂತೂ ಇಂತೂ ಮೇಡಮರು ತಮ್ಮ ಕೆಲಸವನ್ನು ಶುರು ಮಾಡಿಕೊಂಡ್ರು. ಭಾಳ ನೀಟಾಗಿ ಅವಾಗವಾಗ ಮಾತಾಡ್ತಿದ್ರು ನನ್ನ ಜೊತೆ. ಏನು ನೋವು ಇದ್ರೆ ಹೇಳಪ್ಪ ಅಂತ ಹೇಳ್ತಿದ್ರು. ಭಾಳ ಚಂದ ಮಾಡಿದ್ರು. ಅಂತೂ ಇಂತೂ ನೋಡಿರಿ, ಹಲ್ಲ ಕಿತ್ತೇ ಬಿಟ್ರಿ ಮೇಡಮರು. ನೋಡಿರಿ, ಇದೇ ನನ್ನ ಹಲ್ಲ ಬಂತು ನೋಡ್ರಿ. 2 ಹಲ್ಲು ಕಿತ್ತಾರೆ ಅಂತ ತಿಳ್ಕೊಬಿಟ್ರೆ, ಮತ್ತು ಒಂದೇ ಕಿತ್ತಾರೆ, ಬಟ್ ಅದು ಪೀಸ್ ಆಗ್ಯದ ರೀ ಒಳಗೆ. ನಾನು ಕೇಳಿದ್ರು, ಹೆಂಗಪ್ಪ ಆರಾಮಿದೆ ಅಂತ ಕೇಳಿದ್ರು. ಆರಾಮಿದ್ದೀನಿ ರೀ ಮೇಡಮ್ ಅವರು ಅಂತಂದೆ. ಭಾಳ ಖುಷಿ ಐತೆ ರೀ ಹಲ್ಲು ಕಿತ್ತಿದ್ದಕ್ಕೆ. ನೋಡಿರಿ, ನನ್ನ ಚಕ್ಕರ್ ಆಯಿತು, ವಾಂತಿ ಆಯಿತು, ಏನೂ ಆಗಿಲ್ಲ ರೀ. ಫುಲ್ ಆರಾಮ್, ಫುಲ್ ಗಿರಿಗಿಲಿದ್ದೀನಿ ರೀ. ಏನೇಟ್ ಎನರ್ಜಿ ಬಂತಾರೆ ನನಗೆ ಅಲ್ಲಿ ಮುಕ್ಕೊಂಡಿದ್ದಕ್ಕೆ. ಮತ್ತು ಕರ್ಕೊಂಡು ಹೋದ್ರು ನಂಗೆ ಮೇಡಮರು. ಅಂದ್ರೆ ಕೇಳ್ತಾರೆ, ನನಗೆ ಏನು ಪ್ರಾಬ್ಲಮ್ ಆಗಾಗತ್ತದೇನೋ, ಏನಾಗತ್ತದ ಅಂತಂದರು. ನನಗೇನೂ ಆಗಿಲ್ಲ ರೀ ಮೇಡಮ್ ಅವ್ರು ಅಂತಂದೆ. ಅವರು ಏನಂದ್ರೆ, ತಡಿಯಪ್ಪ ನೀನು ಒಂದು ಟ್ಯಾಬ್ಲೆಟ್ ಕೊಡ್ತೀನಿ ಅಂತೇಳಿ ಒಂದು ಟ್ಯಾಬ್ಲೆಟ್ ಕೇಳಿದ್ರು. ಹ್ಞೂ ರೀ, ತೋತೀನಿ ರೀ ಮೇಡಮ್ ಅವರು ಅಂತಂದೆ. ಇವಾಗ ಸ್ವಲ್ಪ ಕೋಲ್ಡ್ ಪ್ಯಾಕ್ ಹಾಕಿ, ಬಿಕಾಸ್ ಕಡೆ ಹಲ್ಲು ತೆಗ್ದಿರೋದು ನಾವು. ಓಕೆ, ಇದು ನಿಮಗೆ ಗಟ್ಟಿ ಹಲ್ಲು ತೆಗ್ದಿರೋದು. ಓಕೆ, ಸಮ್ ಅಮೌಂಟ್ ಆಫ್ ಇನ್ಫ್ಲಮೇಷನ್, ಸ್ವೆಲ್ಲಿಂಗ್ ಎಲ್ಲ ಬರ್ಬೋದು. ಓಕೆ, ಅಬ್ಸಲ್ಯೂಟ್ಲಿ ನಾರ್ಮಲ್, ಏನು ಟೆನ್ಷನ್ ಮಾಡೋಂಗಿಲ್ಲ. ಸೊ ಕೋಲ್ಡ್ ಪ್ಯಾಕ್ ತಗೊಂಡು ನೀಟಾಗಿ ಹಾಕ್ಕೊಂಡು ಅಲ್ಟರ್ನೇಟ್ ಸ್ವಲ್ಪ 1 ನಿಮಿಷ 2 ನಿಮಿಷ ಬಿಟ್ಟು ಟ್ರೈ ಮಾಡಿ. ಮತ್ತು ಮೆಡಿಸಿನ್ ತಗೊಳ್ಳಿ, ಏನೂ ಆಗಲ್ಲ. ಎಮ್ಸ್ಗೆಲ್ಲ ನುಗ್ಬೇಕು, ಯಾವುದು ಉಗಿಯಂಗಿಲ್ಲ. ಇವಾಗ ಮತ್ತೆ ಸ್ಟ್ರಾ ಯೂಸ್ ಮಾಡೋಂಗಿಲ್ಲ ನೀವು. ಆಯಿತಾ? ಸ್ಟ್ರಾ ಯೂಸ್ ಮಾಡಿದಲ್ಲಿ ಬ್ಲಡ್ ಕ್ಲಾಟ್, ಇದು ಬ್ಲೀಡಿಂಗ್ ಆಗೋ ಚಾನ್ಸಸ್ ಇರುತ್ತೆ. ಜ್ಯೂಸ್ ಹಂಗೆ ಕುಡಿಬೇಕು. ಓಕೆ, ಬಿಸಿಗೆ ಸಾರಾಗೆ ಏನಿಲ್ಲ. ಆಯಿತಾ? ಆರಾಮ್ಸೆ ಇರಿ. ರೈಟ್ ಫುಡ್, ಸಾಫ್ಟ್ ಫುಡ್ ತಿನ್ನಿ, ಈ ಸೈಡ್ ಮಲ್ಕೊಳ್ಳಿ. ಆ ಮೆಡಿಸಿನ್ ಕೊಟ್ಟಿದ್ರೆ ಕಂಟಿನ್ಯೂ ಮಾಡಿ. ನೋಡೋದ್ರಲ್ಲ, ಒಂದು ಸಣ್ಣ ಸಮಸ್ಯೆನ ಎಷ್ಟು ಬೇಗ ಕ್ಲಿಯರ್ ಮಾಡಿದ್ರು ಮೇಡಮರು ಅಂತೇಳಿ. ದಯವಿಟ್ಟು ನೀವು ಹಲ್ಲು ನೋವುದಂತೇಳಿ ಗುಟ್ಕಾ ತಿಂದೆ, ತಂಬಾಕು ತಿಂದೆ ಅಂಥೇಳಿ ನಿಮ್ಮ ಜೀವನ ಹಾಳು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಒಂದು ಸಲ ನಮ್ಮ ಕೋರಲ್ ಡೆಂಟಲ್ ಕೇರ್ ಆಸ್ಪತ್ರೆಗೆ ಬನ್ನಿ, ನಿಮ್ಮ ಸಮಸ್ಯೆನ ಕ್ಲಿಯರ್ ಮಾಡ್ಕೊಳ್ರಿ. ನಮಸ್ಕಾರ ರೀ.